ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಮನ್ಮೂಲ್ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ. ಮನ್ಮೂಲ್ ನಿರ್ದೇಶಕ ಹರೀಶ್ ಬಾಬುಗೆ ಒಲಿದ ಮನ್ಮೂಲ್ ಅಧ್ಯಕ್ಷ ಸ್ಥಾನ. ಪಕ್ಷದಲ್ಲಿ ಆಗಿದ್ದ ಒಡಂಬಡಿಕೆಯಂತೆ ಇಂದು ಅವಿರೋಧ ಆಯ್ಕೆ. ಇಂದು ನಡೆದ ಚುನಾವಣೆ ವೇಳೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷ ಹರೀಶ್ ಬಾಬುಗೆ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರಿಂದ ಅಭಿನಂದನೆ. ನೂತನ ಅಧ್ಯಕ್ಷ ಆಯ್ಕೆಯಾಗುತ್ತಿದ್ದಂತೆ ಪಟಾಕಿ ಸಿಡಿಸಿ ಕಾರ್ಯಕರ್ತರ ಸಂಭ್ರಮಾಚರಣೆ. ಮದ್ದೂರಿನ ಗೆಜ್ಜಲಗೆರೆ ಬಳಿಯ ಮನ್ಮೂಲ್ ಕಚೇರಿ ಮುಂದೆ ಸಿಹಿ ಸಂಭ್ರಮಾಚರಣೆ. ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ನೂತನ ಅಧ್ಯಕ್ಷ ಕೃತಜ್ಞತೆ ಸಲ್ಲಿಕೆ. ಅಧ್ಯಕ್ಷನಾಗಿ ಮನ್ಮೂಲನ್ನು ಮತ್ತಷ್ಟು ಅಭಿವೃದ್ಧಿ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದರು. ಸದಸ್ಯಗಳು ಈಗ ನಾವು ಬಂದ ಮೇಲೆ ಯಾವುದೇ ತೊಂದರೆಗಳಾಗ್ದಂಗೆ ಒಕ್ಕೂಟನ ಲಾಭದತ್ತ ಕೊಂಡೊಯ್ದಿದ್ವಿ. ಈ ಸರ್ಕಾರದಲ್ಲಿ ರೈತರಿಗೆ ಪ್ರೋತ್ಸಾಹಧನ 5 ರೂಪಾಯಿನ ನಮ್ಮ ಸರ್ಕಾರ ಬಂದಂಥ ಅವಧಿಯಿಂದಲೂ ಕೊಡ್ಕೊಂಡು ಹೋಗಿದ್ದೀವಿ. ಮುಂದಿನ ದಿನಗಳಲ್ಲೂ ಇದು ಮುಂದುವರಿಯುತ್ತದೆ. ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಿ ಇದನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತಿದ್ದಾರೆ. ಸರ್ಕಾರದ ಜೊತೆಗೆ ರೈತರಿಗೆ ಇನ್ನೂ ಒಂದಷ್ಟು ಪ್ರೋತ್ಸಾಹಧನ ಹೆಚ್ಚು ಮಾಡಬೇಕು. ಇನ್ನೇನು ಒಕ್ಕೂಟದಿಂದ ರೈತರುಗಳಿಗೆ ಏನೇನು ಸವಲತ್ತುಗಳು ಸಿಗಬೇಕು ಅಷ್ಟು ಸವಲತ್ತುಗಳನ್ನು ಸರ್ಕಾರದಿಂದ ಮಾಡಿಕೊಡ್ಬೇಕು. ಇಡೀ 16 ಒಕ್ಕೂಟಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಒಕ್ಕೂಟನೇ ಪ್ರಥಮವಾಗಿ ಅತಿ ಹೆಚ್ಚು ಹಾಲು ಕೊಡ್ತಾ ಇರ್ತಕ್ಕಂಥದ್ದು. ಈ ಸರಿ ಮಳೆ ಬೆಳೆ ಸ್ವಲ್ಪ ಕಮ್ಮಿ ಇದ್ರೂ ಸಹ ನಾವು ಇವತ್ತು 13 ಲಕ್ಷ ಚಿಲ್ಲರೆ 14 ಲಕ್ಷ ಚಿಲ್ಲರೆ ಹತ್ತಿರ ಹಾಲನ್ನು ಸಂಗ್ರಹಣೆ ಮಾಡ್ತೀವಿ. ಹಂಗಾಗಿ ಬಹುದೊಡ್ಡ ಒಕ್ಕೂಟ ಇದು ಮಂಡ್ಯ ಜಿಲ್ಲೆಗೆ. ಹಂಗಾಗಿ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ಅದನ್ನೆಲ್ಲ ಯಾವುದೇ ಸಮಸ್ಯೆಗಳು ಬರದಂತೆ ಎಲ್ಲವನ್ನು ಸುಧಾರಣೆ ಮಾಡಿಕೊಂಡು ಒಳ್ಳೆ ರೀತಿಗೆ ಕೊಂಡೊಯ್ಯೋದಕ್ಕೆ ಎಲ್ಲರ ಸಹಕಾರವನ್ನು ಕೋರಿ ಮುನ್ನಡೆಸೋಕೆ ಇಷ್ಟಪಡ್ತೀವಿ. ನಮ್ಮ ಶಾಸಕರಿಗೆ ನಾನೆಲ್ಲ ಆಗ್ತಿದೆ ಅವರ ಇಲ್ಲ. ನಾನು ಈ ಒಕ್ಕೂಟ ವ್ಯವಸ್ಥೆಗೆ ಬರಬೇಕಾದ್ರೆ ಅವರು ಫಸ್ಟು ನಮಗೆ ಕೇಳುತ್ತೆ, ಅದು ಪ್ರಾಮಾಣಿಕವಾಗಿ ರೈತರಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಆದರೆ ಮಾತ್ರ ಅಲ್ಬೋದು, ಇಲ್ಲದೆ ಬೇಡ ಅಂತ. ಹಾಗಾಗಿ ಅವರ ಆಯ್ಕೆಯಂತೆ ನಾನು ಬಂದಂಥ 1 ವರ್ಷದ ಅವಧಿಯಲ್ಲಿ ಸಂಪೂರ್ಣವಾಗಿ ಅದನ್ನು ತೊಡಗಿಸ್ಕೊಂಡು ನನ್ನ ತಾಲೂಕಿನಲ್ಲಿದ್ದಂಥ ಎಲ್ಲ ಹೈನುಗಾರಿಕಾ ಸಂಘಗಳ ಬಗ್ಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಇವತ್ತು ಒಳ್ಳೆಯ ಅಭಿಪ್ರಾಯವನ್ನು ನನ್ನ ಉತ್ಪಾದಕರಲ್ಲಿ ಮೂಡಿಸಿದ್ರು. ನನ್ನ ಬಗ್ಗೆ ಒಳ್ಳೆಯ ವಿಶ್ವಾಸ ಇಟ್ಕೊಂಡಾಗ ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಅವರಲ್ಲಿದೆ. ಇದನ್ನು ಮುಂದೆನೂ ಕಾಪಾಡ್ಕೊಂಡು ಹೋಗ್ಬೇಕಾದಂಥ ದೊಡ್ಡ ಜವಾಬ್ದಾರಿನ ನಮ್ಮ ಶಾಸಕರು ಇವತ್ತು ನಮ್ಗೆ ಕೊಟ್ಟವ್ರೆ. ಹಂಗಾಗಿ ನಾನೇನೇ ಸಲಹೆ ಸಹಕಾರಗಳಿದೆ ಅವ್ರ ಹತ್ರ ತಗೊಂಡು ಈ ಒಕ್ಕೂಟನ ಒಳ್ಳೆ ರೀತಿಗೆ ತಗೊಂಡೋಗಕ್ಕೆ ಮತ್ತೊಂದಷ್ಟು ಸರ್ಕಾರದಿಂದ ಏನೇ ಅನುದಾನಗಳ ಮುಂದಿನ ದಿನಗಳಲ್ಲಿ ಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರ ಮುಖಾಂತರನೇ ನಾನು ಇದನ್ನು ಮುಂದುವರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು